ಸ್ನೇಹಿತರೆ ಇಲ್ಲೇ ನೋಡ್ತಿದ್ದೀರಾ, ಡೈಲಿ ಸಾಯಂಕಾಲ ಗೂಳಿಲಿ ಬರುತ್ತಂತೆ. ಕಲ್ಯಾಣ ಚಾಲುಕ್ಯರ ಕಾಲ ಕಟ್ಟಿದ ಗುಡಿ ಇದು. ಕಲ್ಯಾಣ ಚಾಲುಕ್ಯರೊಳಗ್ರಿ. ಇದು ರಾಮೇಶ್ವರ ಗುಡಿ ಮುತ್ಯಾಗಳು ಅದೇ ಮಾಡರ್ನ್ ಆಗಿ ಅಂದ್ರೆ ಮುಂದ್ ಬಂದಾಗ ಮಾಡ್ಕೊಂಡಿದ್ದು ಕಲ್ಯಾಣ ಚಾಲುಕ್ಯರು ಮುಗಿದಾದ್ಮೇಲೆ. ಕಲ್ಯಾಣ ಚಾಲುಕ್ಯರ ಕಾಲದಾಗ ಇವ್ರು ಕಟ್ಟಿದ್ರು. ಕಟ್ಟಿಂದ ಮೊಘಲರ ಆಡಳಿತ ಬಂತು. ಮೊಘಲರ ಆಡಳಿತದಾಗ ಇವ್ ಕಮಾನ್ ಕಟ್ಟಿದ್ರು. ಯಾಕಂದ್ರ ಇದನ್ನು ಮಸೂತಿ ಅಂತ ತಿಳ್ಕೊಂಡು ಬಿಟ್ಟು ಹೋಲಿ. ಮತ್ ನೋಡಾಕ ಕಮಾನ್ ಕಾಣ ಮಸೂತಿ ಕಾಣ್ತದ. ಹೌದೌದು. ಇಲ್ಲಿಂದ ಬಿಜಾಪುರ್ ಗೋಲ್ ಗುಮ್ಮಟ ಕಾಣಿಸ್ತಂತೆ ಸ್ನೇಹಿತರೆ, ನೋಡ್ಬೋದು. ಅದಲ್ಲ ಇಲ್ಲಿ ನೋಡ್ತಿದ್ರಲ್ವಾ ರಾಮೇಶ್ವರ ದೇವಾಲಯದ ಒಳಗಡೆ ಹೋಗೋಣ. ತುಂಬಾ ಪುರಾತನವಾದದಂತೆ. ಸೊ ಊರಿನ ಜನರು ತೋರಿಸ್ತಾ ಇರ್ತಾರೆ, ನೋಡ್ಕೊಂಬರೋಣ. ಬಂದ್ರಿ ಬರ್ರಿ. ಓಕೆ ಬನ್ನಿ. ಸಚಿನ್ ಅವರು ಬಿಟ್ಕೊಟ್ಟಿದ್ದಾರೆ. ಮನಗುಳಿ ಎಷ್ಟು ದೂರ ಆಗುತ್ತಾ? ಇಲ್ಲೇ ಆಯ್ತಾ? ಓಕೆ ಬನ್ನಿ, ಮನಗುಳಿ ಆಲ್ಮೋಸ್ಟ್ ಬಂದಿದ್ದೀನಿ ನಾನು. ಸೊ ಅವ್ರು ಭಜನಾ ಪದ ಆಡ್ತಾರಲ್ಲ, ಇದೇ ಊರಲ್ಲ ಅವ್ರದ್ದು. ಬನ್ನಿ. ಸೊ ಅವ್ರ ಮನೆ ಎಲ್ಲಿದೆ? ಓಕೆ ಓಕೆ ಬನ್ನಿ. ಆಕಾಶ್ ಮನಿಗಳು ಮನೆ ಕಡೆ ಹೊಂಟಿರಾ? ಓಕೆ ಇರ್ತಾರ ಮನ್ಯಾಗ ಅವರು? ಅಲ್ಲ ಒಟ್ಟು ಇರ್ತಾರಲ್ಲ ಮನ್ಯಾಗ? ಓಕೆ ಬನ್ನಿ ನೋಡೋಣ. ಬನ್ನಿ ಆಕಾಶ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಈಗ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಯಾರದ ನೋಡೋಣ. ಈಗ ಹೋಗಿರ್ತಾರನ್ರಿ ಅವ್ರು? ನಿನ್ನೆ ರಾತ್ರಿನೇ ಹೋಗ್ಯಾರ. ಹೌದು ಅನ್ರಿ. ನಂಬರ್ ಐತೇನ್ರಿ ಅವ್ರದ್ದು? ನಂಬರ್ ನಾನ್ ಬಲಕಿಲ್ರಿ. ನಮ್ಮ ಅವನು ಊರಾಗ ಹೋಗ್ಯಾನ. ಇಲ್ಲಿ ಯಾರು ಅದಾರ ಸ್ವಲ್ಪ ವಿಡಿಯೋ ಮಾಡಕ್ ಬಂದಿದ್ದಾರೆ ನಾ ಅವ್ರದ್ದು. ಹೌದ್ರಿ? ಹಾಗಾಗಿ ಕೇಳಬೇಕಿತ್ತಂತ. ಸ್ನೇಹಿತರೆ ನಾನು ಇಲ್ಲಿ ಅಲ್ಲಿ ನೋಡ್ತಿದಾರಲ್ವಾ, ಅದೇ ಆಕಾಶ್ ಮನಿಗುಳಿ ಅವರ ಮನೆ. ನಾನು ಇಲ್ಲಿ ಬಂದಿದ್ದೆ, ಆದರೆ ಅವರು ಬೆಂಗಳೂರಲ್ಲಿ ಇದ್ದಾರಂತೆ. ಹಾಗಾಗಿ ಅವ್ರ ನಂಬರನ್ನು ಕೊಟ್ಟರು, ಮತ್ತೆ ಮಾತಾಡಿದೆ. ಸೊ ಮತ್ತೆ ಯಾವಾಗ ಡೇಟ್ ಅವೈಲಬಲ್ ಇದೆ ಹೇಳಿ ಸರ್, ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ನೋಡೋಣ, ಪ್ಲಾನ್ ಆದರೆ ಬರೋಣ. ಥ್ಯಾಂಕ್ ಯು ಸರ್, ನಂಬರ್ ಕೊಟ್ಟಿದ್ದಕ್ಕೆ. ಬರ್ತೀನಿ ರೀ. ಓಕೆ ಬನ್ನಿ ಬರ್ರಿ. ಅಜ್ಜ ಬರತಾನ, ರೋಡ್ ತನಕ ಹೋಗಿದ್ದೆ ನಾನು ಕೇಳೋಣ. ಅಜ್ಜ ರೋಡ್ ತನಕ ರೋಡ್ ತನಕ ಅಜ್ಜ ಕ್ಯಾಮ್ರಾ ಅಂದ್ರೆ ಹೆದರ್ತಾರೆ. ಈಗ ನೋಡ್ರಿ ಅಲ್ಲಿ ಹೊರಟಿದ್ದಾರೆ. ಸೊ ಆ್ಯಕ್ಚುಲಿ ನಾನು ರೋಡ್ ತನಕ ಬಿಡ್ರಿ ಅಂದೆ. ಬನ್ನಿ ಹೋಗೋಣ. ವಿಡಿಯೋ ನೋಡ್ತೀರಿ? ಓಕೆ ಥ್ಯಾಂಕ್ ಯು. ರಾಜು ಅವರು ಸ್ನೇಹಿತರೆ ಮನಗೂಳಿಯಿಂದ. ಹಿಂದೆ ನೋಡ್ತಿದ್ದಾರೆ, ಅದೇ ನೋಡಿ ಮನಗೂಳಿ ಅಗಸಿ. ಸೊ ತುಂಬ ಪುರಾತನವಾದದ್ದು. ಸುಮಾರು ಒಂದು 200-300 ವರ್ಷಗಳ ಹಿಂದೆ ಕಟ್ಟಿರೋದು. ಮನಗೂಳಿಲಿರುವಂತಹ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಯಾತಕ್ಕಾಗಿ ನಿರ್ಮಿಸಿದ್ರು ನನಗೆ ಐಡಿಯಾ ಇಲ್ಲ. ಅಣ್ಣವರು ಬನ್ನಿ ನೋಡೋಣ ಅಂತ ಹೇಳಿದ್ರು. ಸೊ ನೋಡಿ, ಕೆಳಗಡೆ ಒಂದು ರೌಂಡು ಒಂದು ಆಯ್ತು, ಮತ್ತೀಗ ಇಲ್ಲಿಂದ ಅಲ್ಲಿಗೆ ಹೋಗೋದು. ವಾ ಬರ್ರಿ. ಏನಂತಾರೆ ಇದಕ್ಕ? ರೀ ಗುಡಿಯಲ್ ಲಕ್ಷ್ಮಿ ರೀ. ಗುಡಿಯಲ್ ಲಕ್ಷ್ಮಿ ಅಂತಾರಂತೆ. ಇಲ್ಲೂ ಕೂಡ ಸದ್ಯದ ಪರಿಸ್ಥಿತಿ ಸ್ವಲ್ಪ ಖರಾಬ್ ಇದೆ. ಅಂದ್ರೆ ಹಾಳು ಮಾಡ್ತಾರೆ, ಯಾರು ಉಳಿಸ್ಕೊಳ್ಳಲ್ಲ. ವಾ ಇಲ್ಲಿ ನಿಂತ್ರೆ ಪೂರ್ತಿ ಮನಗುಳಿನೇ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನಿಂತ್ಕೊಂಡ್ರೆ ಬಿಜಾಪುರ ಎಲ್ಲಿ ಹೇಳ್ರಿ? ಆ ಕಡೆ ಇಲ್ಲಿಂದ ಬಿಜಾಪುರ್ ಗೋಲ್ ಗುಮ್ಮಟ ಕಾಣಿಸ್ತಂತೆ ಸ್ನೇಹಿತರೆ, ನೋಡ್ಬೋದು. ಅದಲ್ಲ ಸ್ನೇಹಿತರೆ, ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ. ಇಲ್ಲಿ ಗೋಲ್ ಗುಮ್ಮಟ ಕಾಣ್ತಾ ಇದೆ. ಎಲ್ಲಿಂದ ಅಂದ್ರೆ ಮನಗೂಳಿ ಊರಿನಿಂದ. ಅಂದ್ರೆ ಈ ಒಂದು ವ್ಯೂ ಪಾಯಿಂಟಿನಿಂದ ಗೋಲ್ ಗುಮ್ಮಟ ಕಾಣ್ತಾ ಇದೆ. ಇಡೀ ಮನಗೂಳಿ ಊರೇ ಕಾಣಿಸುತ್ತೆ ಇಲ್ಲಿಂದ, ನೋಡ್ಬೋದು. ಈ ಕಡೆಯಿಂದ ನೋಡಿ, ಪೂರ್ತಿ ಮನಗೂಳಿನೇ ಕಾಣಿಸ್ತಾ ಇದೆ. ಎಷ್ಟು ಕಳಾಗೈತಿ. ಮಣ್ಣಿನ ಮನೆ ನೋಡ್ರಿ, ಹಳೇದು ಹೆಂಗೈತಿ, ಹಳೇ ಕಾಲದ ಮಣ್ಣಿನ ಮನೆ. ಇಡೀ ಮನೆಗೂಳಿ ಊರೇ ಇಲ್ಲಿದೆ. ಬೆಳಗಿನ ವಾತಾವರಣ ಈ ಥರ ಇದೆ ನೋಡಿ. ಒಬ್ರು ಯಾರೋ ವಾಕ್ ಮಾಡ್ತಾ ಇದ್ದಾರೆ, ಒಬ್ರು ಯಾರೋ ಚಹಾ ಕುಡಿತಾ ಇದ್ದಾರೆ, ಕಟ್ಟೆಗೆ ಒಂದು ಮಾತು ಹೇಳ್ತಾ ಇದ್ದಾರೆ. ಈ ಥರ ಇದೆ ಹಳ್ಳಿಯ ವಾತಾವರಣ. ಇಲ್ಲಿಂದ ಮತ್ತೆ ಹಿಂಗೆ ಇಳಿಬೇಕು. ಇದು ಅನ್ಎಕ್ಸ್ಪೆಕ್ಟೆಡ್. ನಾನು ಗೊತ್ತಿರಲಿಲ್ಲ ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಸೊ ಯಾತಕ್ಕಾಗಿರ್ಬೋದು, ಜಸ್ಟ್ ಇನ್ಫಾರ್ಮೇಷನ್ನ ಕಮೆಂಟ್ ಮಾಡಿರಿ.
ಇಲ್ಲಿ ನೋಡ್ತಿದ್ರಲ್ವಾ ರಾಮೇಶ್ವರ ದೇವಾಲಯದ ಒಳಗಡೆ ಹೋಗೋಣ. ತುಂಬಾ ಪುರಾತನವಾದದಂತೆ. ಸೊ ಊರಿನ ಜನರು ತೋರಿಸ್ತಾ ಇರ್ತಾರೆ, ನೋಡ್ಕೊಂಬೋಣ. ನೋಡಿ ಈ ತರ ಇದೆ ವಾತಾವರಣ. ಕಲ್ಯಾಣ ಚಾಲುಕ್ಯರ ಕಾಲ ಕಟ್ಟಿದ ಗುಡಿ ಇದು. ಕಲ್ಯಾಣ ಚಾಲುಕ್ಯರೊಳಗೆ. ಇದು ರಾಮೇಶ್ವರ ಗುಡಿ. ನೀವು ಮಾಡ್ಕೊಂಡಿದ್ದ? ನಾವಂದ್ರ ನಮ್ಮ ಮುತ್ಯಾಗಳು ಅದೇ ಮಾಡರ್ನ್ ಆಗಿ ಅಂದ್ರೆ ಮುಂದ್ ಬಂದಾಗ ಮಾಡ್ಕೊಂಡಿದ್ದು ಕಲ್ಯಾಣ ಚಾಲುಕ್ಯರು ಮುಗಿದಾದ್ಮೇಲೆ. ಕಲ್ಯಾಣ ಚಾಲುಕ್ಯರ ಕಾಲದಾಗ ಇವ್ರು ಕಟ್ಟಿದ್ರು. ಕಟ್ಟಿಂದ ಮೊಘಲರ ಆಡಳಿತ ಬಂತು. ಮೊಘಲರ ಆಡಳಿತದಾಗ ಇವ್ ಕಮಾನ್ ಕಟ್ಟಿದ್ರು. ಯಾಕಂದ್ರ ಇದನ್ನು ಮಸೂತಿ ಅಂತ ತಿಳ್ಕೊಂಡು ಬಿಟ್ಟು ಹೋಲಿ. ಮತ್ ನೋಡಾಕ ಕಮಾನ್ ಮಸೂತಿ ಹೋಗ್ತಾ ಕಾಣ್ತದ. ಹೌದೌದೌದು. ಇದಕ್ ಮ್ಯಾಕ್ ಗೋಪುರ ಇಲ್ಲ. ಒಟ್ಟು ತಕ್ಕನಾಗ ಮುಚ್ಚಿತ್ತ. ಅಂದ್ರ ಈಗ ಅವ್ರೇನ್ ಬಂದ್ರು ಮೊಘಲರು ಎಲ್ಲ ಹಾಳು ಮಾಡ್ತಾರ, ಧ್ವಂಸ ಮಾಡ್ತಾರ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಆ ಒಂದು ಆಕಾರದ ಕಟ್ಟಾರ್ರಿ. ಇದು ಮಣ್ಣಾಗ ಮುಚ್ಚಿದ್ ಗುಡಿ. ಒಂದು ಗೂಳಿ. ಗೂಳಿ ಅಂದ್ರ ಅದೇ ಎತ್ತ ಅದು ಇಲ್ಲಿ ಒಂದ್ ಮನ ಗೋಳಿ ಪಲ್ಯ ಅದಿತ್ತ. ಗೋಳಿ ಪಲ್ಯ ಅಂದ್ರೆ ಕೆದ್ರಾಕತ್ತಿತ್ತು. ಓಕೆ. ಅದರಿಂದ ಈ ಗುಡಿ ಸಿಗುತ್ತ. ಈ ಗುಡಿ ಸಿಕ್ಕಿಂದ ಈ ಊರಿಗೆ ಮನಗೂಳಿ ಅಂತ ಹೆಸರು ಇಟ್ಟ ಊರಿಗೆ. ಓಹೋ, ಮನಗೂಳಿ. ಬನ್ನಿ ಒಳಗಡೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರೋಣ. ನಿಮ್ಗೆ ತೋರಿಸ್ತೀನಿ. ನಿಮ್ಮ ಮತ್ತೆ ಒಂದು ಕಲ್ಲು ಐತ್ರ. ಕಲ್ ಸಿಗ್ಬೋದು. ಕಲ್ಲು ಒಳಗ. ತೊಗೊಂಬರ್ತೀನಿ ತಡ್ರಿ. ಬರ್ರಿ, ಈ ದೇವಸ್ಥಾನದ ಬಗ್ಗೆ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಕಲ್ಲು ಬೇಕಂತ ಅವರಿಗೆ. ಸೊ ಈ 3 ಕಲ್ಲುಗಳನ್ನ ತಗೊಂಡಿನಿ. ಯಾವ ಕಲ್ಲು ತಗೋತಾನೆ ನೋಡೋಣ. ತೋರಿಣ ನೋಡಿ, ಸುಕ್ಷೇತ್ರ ಮನಗೂಳಿ. ಓಕೆ. ಕಲ್ಯಾಣ ಮಂಟಪ ಇದು. ಕಲ್ಯಾಣ. ಈ ನಂದಿ ಈ ಗುಡಿದಲ್ಲ. ಹಳೆ ಬಸವೇಶ್ವರ ಟೆಂಪಲ್ ಅದಲ್ಲ, ಅಲ್ಲಿ ನಂದಿ ಇಲ್ಲಿ ತಂದಿಟ್ಟಾರೆ. ಹಳೆ ನಂದಿ. ಓಕೆ. ಅಲ್ಲಿ ಹೊಸ ನಂದಿ ತಂದಿಟ್ರು. ಇಲ್ಲಿ ಮದುವೆ ನಡ್ತಿದ್ರು ಮೊದಲ. ಇಲ್ಲಿ ನಡೀತಿದ್ವನ್ರಿ. ಇದು ಕಲ್ಯಾಣ ಮಂಟಪ. ಓಕೆ. ಇದು ಕಲ್ಯಾಣ ಮಂಟಪ. ಈ ಕಂಬ ನೋಡ್ರಿ, ಇದ್ರ ಸೌಂಡ್ ಅಬ್ಸರ್ವ್ ಮಾಡ್ರಿ. ಓಹೋ, ವಿಶೇಷವಾಗೈತ್ರಿ. ಐತಲ್ರ? ಹೌದೌದು. ಅಬ್ಸರ್ವ್ ಮಾಡ್ರಿ, ಇದನ್ನ ಅಬ್ಸರ್ವ್ ಮಾಡ್ರಿ. ಇದು ಸ್ವಲ್ಪ ಬೇರೆ ಐತ್ರಿ. ಬೇರೆ ಆಗಲ್ರ, ಸ್ವರ ಬೇರೆ ಆಗತ್ತೆ. ಹೌದೌದು. ಓಕೆ. ಇದು ಬೇರೆ ಆದ್ರ. ಹೌದೌದು. ಸ್ನೇಹಿತರೆ, ಪ್ರತಿಯೊಂದು ಕಲ್ಲಲ್ಲೂ ಕೂಡ ಬೇರೆ ಬೇರೆ ಸ್ವರ ಹೊರಡ್ತಾ ಇದೆ. ನೋಡಿ, ಅಲ್ಲೂ ಹೊಡೆದ್ರು, ಇಲ್ಲೂ ಹೊಡೆದ್ರು, ಮತ್ತೆ ಆ ಕಡೆನೂ ಹೊಡೆದ್ರು. ಹಿಂಗೆ ಎಲ್ಲಾ ಕಂಬದಗಳು ಐತಿ. ಕಂಬ ಅದು ಕೊಡಿ ನೋಡೋಣ. ಅದು ಬರಲ್ರಿ. ಅದು ಕೊಡಿ ನೋಡೋಣ. ಇದು ಬರಲ್ಲ. ಓಕೆ, ನೋಡ್ಬೋದು ಸ್ನೇಹಿತರೆ. ಅಲ್ಲಿರುವಂತಹ 4 ಕಂಬ ಅಂದ್ರೆ ಮಂಟಪದಲ್ಲಿರುವಂತಹ 4 ಕಂಬಗಳೇನಿದಾವೆ ಅವುಗಳಿಗೆ ವಿಶೇಷವಾದಂತಹ ಸ್ವರಗಳು ಹೊರಡ್ತವೆ. ಆದ್ರೆ ಬೇರೆ ಕಡೆ ಬರಲ್ಲ. ಸೊ ಒಳ್ಳೆ ವಿಶೇಷತೆ. ಮತ್ತೇನಿದ್ರಿ? ಮತ್ತೆ ಇದು ಕಲ್ಲಿನಾಥ ದೇವಾಲಯದ್ದು ಈಶ್ವರಲಿಂಗ. ಈಗಂತಾರೆ ಸಾಕ್ಷಾತ್ ಶ್ರೀರಾಮನ ಮೂರ್ತಿ ಇದ್ರ ಮೇಲೆ ಇಟ್ಟು ರಾಮ ಮಂದಿರ ತಂದು ಮಾಡ್ಯಾರ. ಓಕೆ. ಇದು ಕಲ್ಲಿನಾಥ ದೇವಸ್ಥಾನ. ಈಗ ಮಾಡ್ಕೊಂಡಿದ್ದಾರೆ. ಶ್ರೀರಾಮನ ಮೂರ್ತಿನ ಇಟ್ಟು ದೇವಸ್ಥಾನದ ದ್ವಾರ ಯಾವ ತರ ಇದೆ ಅಂತ ಹೇಳಿ. ಕಲ್ಯಾಣ ಚಾಲುಕ್ಯರ ಅಂದ್ರ ಬದಾಮಿ. ಹೌದೌದು, ಗೊತ್ತಾಗೋದು. ಬದಾಮಿ ಇದು ಶಿಲಾ ಸೇಮ್ ರೀ. ಓಕೆ. ವಾಸ್ತುಶಿಲ್ಪ ಸೇಮ್. ಜಕಣಾಚಾರ್ಯ ಕಟ್ಟಡ ಹೆಂಗ್ ತಗೋತಂದ್ರ ಗುಡಿ ಏರು ಹೋಗಿರ್ತಾವ. ಕಲ್ಯಾಣ ಚಾಲುಕ್ಯರು ಕೆಳಗ್ ಬರ್ತಾವ. ಅಂದ್ರೆ ಈಗ ನೆಲಮಾಡಿ ಒಳಗಿದಂಗೆ ಇರ್ತಾವ. ಓಕೆ. ನೋಡಿ ಸ್ನೇಹಿತರೆ, ಒಂದು ಡಿಫ್ರೆನ್ಸ್ ಅನ್ನ ಹೇಳಿದ್ರು. ಈಗ ಜಕಣಾಚಾರ್ಯ ಅವರ ಕಟ್ಟಡ ಹೇಗಿರ್ತಾವ ಅಂದ್ರೆ ಟೆಂಪಲ್ ಇರುತ್ತೆ, ಟೆಂಪಲ್ ಮೇಲೆ ಹತ್ತು ಹೋಗ್ಬೇಕು ನಾವು, ಆಯ್ತಾ. ಆದ್ರೆ ಈ ಬದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಏನ್ ಬರ್ತಾರೆ, ಅವರ ಟೆಂಪಲ್ಗಳು ಕೆಳಗಿಳಿಯೋ ತರ ಅಲ್ಲೇ ನೋಡ್ತಿದ್ದೀರಲ್ವಾ, ನೋಡಿ ಅಲ್ಲಿ. ಸೊ ಕೆಳಗಿಳಿದು ಬರ್ತಾರಲ್ವಾ, ಸೊ ಆ ತರ ಇರ್ತಾವಂತೆ. ನಿಮ್ಮ ಹೆಸರು? ದಶರಥ್ ಸಿಂಗ್. ಸೊ ನೋಡಿ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ರು. ಥ್ಯಾಂಕ್ ಯು ಅಣ್ಣ. ಬನ್ನಿ ಒಂದು ರೌಂಡ್ ಹೊಡಿಯೋಣ. ಇಲ್ಲಿ ಒಳಗಡೆ ಒಂದು ಸುರಂಗ ಮಾರ್ಗ ಇತ್ತಂತೆ. ಇಲ್ಲಿಂದ ಎಲ್ಲಿ ತನಕ? ಬಸವೇಶ್ವರ ಟೆಂಪಲ್ ಬಾಗೇವಾಡಿ. ಬಸವನ ಬಾಗೇವಾಡಿ ಬಸವೇಶ್ವರ ಟೆಂಪಲ್ ತನಕ ಒಂದು ಸುರಂಗ ಮಾರ್ಗ ಇತ್ತಂತೆ. ಈಗ ಮುಚ್ಚಾಕಿದ್ದಾರೆ, ಈಗ ಏನೂ ಇಲ್ವಂತೆ. ಸೊ ಒಂದು ಅದ್ಭುತವಾದಂತಹ ದೇವಾಲಯ. ಅದು ಬಿಲ್ಡಿಂಗ್ ಇದಕ್ಕೆ ಅಡ್ಡಾಗಿದೆ. ಹೌದೌದೌದು. ಬಿಲ್ಡಿಂಗ್ ಎಲ್ಲಾ ಟೈಮ್ದಲ್ಲಿ ಇಲ್ಲಿಂದ 3.5 ಕಿಲೋಮೀಟರ್ ಆಗುತ್ತೆ. 3.5 ಕಿಲೋಮೀಟರ್ ರೀ. ಅಲ್ಲಿ ನಿಂತ್ರೆ ಈ ಗರ್ಭಗುಡಿಯಲ್ಲಿಂದ ದೀಪ. ಓಕೆ ಓಕೆ ಸ್ನೇಹಿತರೆ, ಅಲ್ಲೇ ನೋಡ್ತಿದ್ದೀರಾ. ಈಗ ಅದು ಅಡ್ಡ ಆಗಿದೆ, ಮನೆ ಮತ್ತೆ ಆ ಬಾಗಿಲು ಅಡ್ಡ ಆಗಿದೆ ಅಂತೆ. ಅದು ಇಲ್ಲದೆ ಇರೋ ಟೈಮಲ್ಲಿ ಅಲ್ಲಿಂದ ದೀಪ ಕಾಣುತ್ತೆ. ಅದು 3.5 ಕಿಲೋಮೀಟರ್ ದೂರ ತನಕನೂ ಕಾಣತ್ತಿತ್ತಂತೆ. ಗರ್ಭಗುಡಿ ದೀಪ ಕಾಣಿಸ್ತೈತ್ರಿ. ಸೊ ಮೊದ್ಲು ಹಿರಿಯರು ನೋಡ್ರಿ. ಅವ್ರ ನೋಡಿದಾರನ್ರಿ. ಅಂದ್ರೆ 3.5 ಕಿಲೋಮೀಟರ್ ದೂರ ಇದ್ದಾಗ ಹೌದೌದು 3 ವರ್ಷ ಆಯ್ತು ಬಿಲ್ಡಿಂಗ್ ಆಗಿದೆ. ಹೌದೌದು. ಅದಕ್ಕಿಂತ ಅದಾಗೋಕಿನ ಮೊದಲು ಆದ್ರೂ ಅಲ್ಲಿ ಈ ದೀಪ ಕಾಣ್ತಿದೆ. ಓಕೆ 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 ಸ್ನೇಹಿತರೆ, ಇಲ್ಲೇ ನೋಡ್ತಿದ್ದೀರಾ
ಡೈಲಿ ಸಾಯಂಕಾಲ ಗೂಳಿಲಿ ಬರುತ್ತಂತೆ. ಆವಾಗಲೇ ಇವ್ರೊಂದು ಕಥೆನ ಹೇಳಿದ್ರಲ್ವಾ, ಸೊ ಇಲ್ಲಿ ಮಣ್ಣು ಪೂರ್ತಿ ಮಣ್ಣಲ್ಲಿ ಟೆಂಪಲ್ ಮುಳುಗೋದಾಗ ಗೂಳಿ ಬಂದು ಕೆದರಿತ್ತು, ಹಂಗಾಗಿ ಮನುಗೂಳಿ ಅಂತ ಹೆಸರು ಬಿತ್ತು ನಮ್ಮ ಊರಿಗೆ ಅಂತ ಹೇಳಿ ಹೇಳ್ತಿದಾರಲ್ಲ. ಸೊ ನೋಡ್ತಿದ್ರಲ್ವಾ, ಅದಕ್ಕೆ ಪ್ರೂಫ್ ಅನ್ನೋ ಥರ, ಸಾಕ್ಷಿ ಅನ್ನೋ ಥರ ಈಗಲೂ ಕೂಡ ಈ ಥರ ಹೋರಿಗಳು ಮತ್ತು ಎತ್ತುಗಳು ಬಂದು ಹೋಗ್ತಾ ಇರ್ತಾವಂತೆ. ಡೈಲಿ ಬರ್ತಾ ಇರ್ತಾವಂತ ನೋಡಿ. ಇಲ್ಲಿ ಇರ್ತಿದ್ರಂತಂದ್ರೆ ಸಂಜೆ ಸಾಯಂಕಾಲ ನೋಡ್ಬೋದು. ಅದೇ ಅದು ಹೇಳ್ತಿದ್ದಾರೆ ನೋಡಿ. ಟೈಮ್ ನೋಡಲಿ 7:43 PM ಇದೆ. ಅವ್ರು ತಗೊಂಡಿದ್ದಾರೆ 8 ಜೂನ್ ನಿನ್ನೆ ತಗೊಂಡಿದ್ದಾರೆ. ಸೊ ಡೈಲಿ ಬರುತ್ತಂತೆ. ಇಟ್ಸ್ ಮಿರಾಕಲ್. ಯಾವುದೇ ಟೆಕ್ನಾಲಜಿ ಇಲ್ಲದೆ ಇರುವಾಗ ನೋಡಿ ಎಷ್ಟು ಅದ್ಭುತವಾದಂತಹ ಕೆತ್ತನೆಯನ್ನು ಮಾಡಿದ್ದಾರೆ. 4 ಪಿಲ್ಲರ್ಗಳ ವಿಶೇಷತೆಯನ್ನು ನಾವು ತಿಳ್ಕೊಂಡ್ವಿ. ಸೊ ಬನ್ನಿ ಮುಂದೆ ಹೋಗುವ. ಸರ್ ನಿಮ್ಮ ಹೆಸರು? ಗೌರಿ ಹಿರೇಮಠ. ಸೊ ಥ್ಯಾಂಕ್ ಯು ಸರ್, ನಿಮ್ಮಿಂದ ಬಹಳ ಹೆಲ್ಪ್ ಆಯಿತು. ಈಗ ಹೊರಗಡೆ ಹೋಗುವ. ಸೊ ಒಂದು ಒಳ್ಳೆಯ ಇತಿಹಾಸವನ್ನು ತಿಳ್ಕೊಂಡಂಗಾಯಿತು. ಗೊತ್ತಿದೆ ನಿಮಗೆ, ನಾನು ಸಾಮಾನ್ಯವಾಗಿ ದೇವಾಲಯಗಳ ವಿಡಿಯೋ ಮಾಡಲ್ಲ, ಆದರೆ ಊರಿನವರು ಬನ್ನಿ ನೋಡಲೇಬೇಕು ನೀವು ಅಂತ ಕರ್ಕೊಂಡು ಬಂದಿದ್ದು, ಹಂಗಾಗಿ ನೋಡಿದೆ, ಚೆನ್ನಾಗಿದೆ. ಇಲ್ಲಿರುವಂತಹ ಬಾಗಿಲಿನ ಮೇಲೆ ಶಾಸನ ಇರಬಹುದು ಅಂತ ಹೇಳಿದ್ರು ಅವರು. ಸೊ ಓಕೆ, ಅಂದರೆ ಇದು ಹೇಳ್ತಿದ್ದಾರೆ ಡೇಟ್ ನೋಡಿ. ದೇವಸ್ಥಾನ ಊರವ್ರಿಗೇನು ಗೊತ್ತಾಯಿತು. ಸೊ ಆ ಗೊತ್ತಾದಾಗ ಇಲ್ಲಿದೆ ಅಲ್ವಾ, ಈ ಡೇಟಲ್ಲಿ ಇದನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸರಿ, ನೆಕ್ಸ್ಟ್ ಈಗ ನಾನು ಬಸ್ನ ಬಾಗಿಲು ಹೊಂಟೀನಿ ರೀ. ಹೋಗಿ ಮತ್ತೆ ಅಲ್ಲಿ ಬ್ಯಾಗಿಗೆಲ್ಲ ಇಟ್ಟು ಪ್ಯಾಕ್ ಮಾಡ್ಕೊಂಡು ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ ಹಾಗೆ. ಹಾಂ ರೀ, ರಾಜೂರಿಂದಾಗಿ ನಮಗೆ ಟೆಂಪಲ್ ನೋಡೋಕೆ ಸಿಕ್ತು. ಅದಾದಮೇಲೆ ಅಲ್ಲೊಂದು ಹಳೆ ಕಟ್ಟಡ ಇತ್ತು, ಅದನ್ನು ನೋಡಿದ್ವಿ. ಥ್ಯಾಂಕ್ ಯು ರೀ, ಸಿಗುವ. ಬನ್ನಿ ಸ್ನೇಹಿತರೆ, ಈಗ ನಾವು ಬಸವನ ಬಾಗೇವಾಡಿ ಹೊರಡೋಣ. ಸರ್ ಓಕೆ, ಬನ್ನಿ ಬೇರೆ ಗಾಡಿ ಟ್ರೈ ಮಾಡುವ. ಬಸವನ ಬಾಗೇವಾಡಿ ಮನೆಗಳಿಂದ ಬಂದೆ ನಾನು, ಅಂದರೆ ಇಲ್ಲಿ ಇದೆ ಅಲ್ಲ, ಇಲ್ಲಿ ವಿಡಿಯೋ ಎಲ್ಲ ಮಾಡೋದಿತ್ತು, ಮಾಡ್ಕೊಂಡು ಬಂದೆ. ಈಗ ಬಸವನ ಬಾಗೇವಾಡಿ ಲಿಫ್ಟ್ ಯಾರು ಬರ್ತಾರೋ ಅವ್ರ ಜೊತೆ ಹೋಗೋದು. ಇಲ್ಲಿ ಇಬ್ಬರದ್ರಿ ಹೋಗಿ ಇಲ್ಲ, ಬ್ಯಾಗ್ ಹೆವಿ ಆಗತ್ತೆ ರೀ. ಮುಂದೆ ಇಟ್ಕೊಂಡ್ರೆ ಓಕೆ ಆಗತ್ತಾ, ಬಟ್ ಮುಂದೆ ಕುಂದಿರ್ತಿಲ್ಲ ಅಂತ. ಅಲ್ಲಿ ನಿಮ್ಗೆ ಯಾಕೆ ತೊಂದರೆ, ಹೋಗ್ಬಿಡ್ತಿದ್ದೆ ನಾನು. ಯಾರು ಬರ್ತಿದ್ರು ಮತ್ತೆ, ಅದ್ರ ಬ್ಯಾಗ್ ಏನಾಗುತ್ತೆ ರೀ ನಿಮ್ಗೆ ಹೆವಿ ಆಗಿಬಿಡುತ್ತೆ ಅಂದ್ರೆ ನಾನು ಹಿಂದೆ ವೇಟ್ ಹೇಳ್ತೈತಿ. ಯಾರು ಬರ್ತಾ ಬಿಡ್ರಿ ಹೋಗ್ತೀನಿ. ಥ್ಯಾಂಕ್ಸ್ ರೀ, ಯಾರು ಬರ್ತಾ ಹೋಗ್ತೀನಿ, ಯಾಕಂದ್ರೆ ಸುಮ್ಮನೆ ಸಮಸ್ಯೆ ಆಗ್ಬಾರ್ದಲ್ಲ. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ನೋಡ್ತೀರಿ ವಿಡಿಯೋಸ್? ಥ್ಯಾಂಕ್ ಯು ಬ್ರದರ್. ಓಕೆ, ವಿಡಿಯೋ ನೋಡ್ತಿರ್ತಾರೆ, ಫಾಲೋ ಮಾಡಿರಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ಅಕೌಂಟು ಫಾಲೋವರ್ಸ್ ಇರೋದು ಬರೀ 20,000, ಬಟ್ ರೀಚ್ ಆಗಿರೋದು ಎಷ್ಟಾಗಿತ್ತು ಗೊತ್ತಾ? 1,60,000 80,000 ರೀಚ್ ಆಗಿರುತ್ತೆ. ಎಲ್ರಿಗೂ ಬಂದು ತಲುಪಿರುತ್ತೆ. ಆದರೆ ನೋಡೋಣ, ಫಾಲೋ ಹೊಡಿಯೋಣ, ಲೈಕ್ ಇನ್ನೂ ನೋಡೋಣ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಥರ ಇರ್ತಾರೆ.